ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಪ್ರಾರಂಭ ಮಾಡಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಮೈನ್ ಇವೆಂಟ್ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರು ಕ್ರೌಡ್ ಕಡೆಯಿಂದ ತನ್ನ ಮ್ಯೂಸಿಕ್ ನ ಪ್ಲೇ ಮಾಡಿಸ್ಕೊಂಡು ತನ್ನ ಅಮೋಘವಾದ ಎಂಟ್ರಿನ ಪ್ರಾರಂಭ ಮಾಡ್ಕೊಂಡು ಬರ್ತಾರೆ. ಈಟ್ 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 ಅಂತ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಜೇ ಊಸೋ ಅವರ ಮ್ಯೂಸಿಕ್ ನ ಕ್ರೌಡೇ ಆಡ್ತಾ ಇರುತ್ತೆ. ಕುಣ್ಕೊಂಡು ನುಲ್ದಾಡ್ಕೊಂಡು ನಮ್ಮ ಜೇ ಊಸೋ ಅವರು ರಿಂಗ್ ಮೇಲ್ಗಡೆ ಬರ್ತಾರೆ. ಒಂದು ಸಾರಿ ಇಡೀ ಮ್ಯೂಸಿಕ್ ಎಂಡ್ ಆಗುತ್ತೆ. ಅದಾದ್ಮೇಲೆ ಕ್ರೌಡ್ ಒನ್ ಮೋರ್ ಟೈಮ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಓಕೆ, ನಾನು ಇನ್ನೊಂದು ಟೈಮ್ ಮಾಡ್ತೀನಿ ಅಂತ ನಮ್ಮ ಜೇ ಊಸೋ ಅವರು ಮತ್ತೊಮ್ಮೆ ತನ್ನ ಮ್ಯೂಸಿಕ್ ನ ಪ್ಲೇ ಮಾಡಿಸ್ಕೊಂಡು ಮತ್ತೊಮ್ಮೆ ಈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅನೌನ್ಸರ್ ಟೇಬಲ್ ಮೇಲ್ಗಡೆ ಹತ್ತು ಈಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ರಿಂಗ್ ಜನರಲ್ ಗಂತರ್ ಅವರು ಬಂದು ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅಟ್ಯಾಕ್ ಮಾಡಿದಾಗ ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಿಜವಾಗ್ಲೂ ಗಂತರ್ ಅವ್ರನ್ನ ಅಲ್ಲೇ ಹೋಗಿ ತಪ್ಕೋಬೇಕು ಅನ್ನಿಸ್ತು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ 3ನೇ ವಾರ ನಮ್ಮ ಜೇ ಊಸೋ ಅವರು ತಮ್ಮ ಥೀಮ್ ಸಾಂಗ್ ನ ಎರಡೆರಡು ಬಾರಿ ಪ್ಲೇ ಮಾಡಿದ್ದು ಕುಣಿದಿದ್ದು ಆಗ್ತಾ ಇದ್ರೆ ನಮಗೆ ಇನ್ನೆಷ್ಟು ಕಿವಿ ನೋವು ಬಂದಿರೋದಿಲ್ಲ ಅಲ್ವಾ. ಸೊ ಗಂತರ್ ಅವರು ಬಂದು ಜೇ ಊಸೋ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅವರಿಗೆ ತನ್ನ ಫಿನಿಶರ್ ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾ ಇರ್ತಾರೆ. ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆದ್ರೂ ಕೂಡ ನಮ್ಮ ಗಂತರ್ ಅವರು ಜೇ ಊಸೋ ಅವ್ರನ್ನ ಬಿಡೋದಿಲ್ಲ. ಸೊ ಎರಡೆರಡು ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಹೋಗ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಜೇ ಊಸೋ ಅವರು ಮೈಕ್ ನ ಇಟ್ಕೊಂಡು ನಿಲ್ಲು ಗಂತರ್ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಗಂತರ್ ಅವರು ಹೇಳ್ತಾರೆ, ಅಲ್ಲಿಂದಾನೆ ಕಿರುತ್ತಾ ಇರ್ತಾರೆ, ಜೇ ನೀನು ನನ್ನನ್ನ ಚೂಸ್ ಮಾಡಬೇಡ, ನನ್ನನ್ನ ಚೂಸ್ ಮಾಡಿ ನಿನ್ನ ಲೈಫ್ ಅಲ್ಲಿ ನೀನು ದೊಡ್ಡ ತಪ್ಪನ ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾರೆ. ಬಟ್ ನಮ್ಮ ಜೇ ಊಸೋ ಅವರು ಹೇಳ್ತಾರೆ, ನಾನು ಪ್ರಾಬಬ್ಲಿ ನಿನ್ನನ್ನ ಚೂಸ್ ಮಾಡ್ತಾ ಇರ್ಲಿಲ್ಲ, ಬಟ್ ಇದೆಲ್ಲ ಆದ್ಮೇಲೆ ನಾನು ನಿನ್ನನ್ನ ಚೂಸ್ ಮಾಡ್ತಾ ಇದ್ದೀನಿ, ನಾನು ನಿನ್ಗೋಸ್ಕರ ಬರ್ತಾ ಇದ್ದೀನಿ ರಸಲ್ ಮೇನಿಯಾದಲ್ಲಿ ಅಂತ ನಮ್ಮ ಜೇ ಊಸೋ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಈ ಒಂದು ವಿಚಾರನ ಕೇಳಿಸ್ಕೊಂಡು ನಮ್ಮ ಗಂತರ್ ಅವರು ಜೇ ಊಸೋ ಅವರ ಮೇಲೆ ಮತ್ತೆ ಓಡ್ ಬರ್ತಾರೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ಇಲ್ಲಿ ನಮ್ಮ ಜೇ ಊಸೋ ಅವರು ಕಮ್ ಬ್ಯಾಕ್ ಮಾಡ್ತಾರೆ. ಗಂತರ್ ಅವರ ಮೇಲೆನೆ ಅಟ್ಯಾಕ್ ಮಾಡಿ ರಿಂಗ್ ಔಟ್ ಸೈಡ್ ಒಂದು ಡೈವ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಅಫಿಷಿಯಲ್ಸ್ ಗಳು ರೆಫ್ರೀಸ್ ಗಳು ಇವರಿಬ್ರನ್ನು ಕೂಡ ದೂರ ಮಾಡ್ತಾರೆ. ಓವರ್ ಓಪನಿಂಗ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಜೇ ಊಸೋ ಅವರು ಕ್ಲಿಯರ್ ಮಾಡಿದ್ರು, ನಾನು ರಸಲ್ ಮೇನಿಯಾದಲ್ಲಿ ಗಂತರ್ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂತ. ಇದಾದ್ಮೇಲೆ ನಮಗೊಂದು ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿವ್ ಮಾರ್ಗನ್ ಅಂಡ್ ರೊಕೈಲ್ ವರ್ಸಸ್ ಡಕೋಟಾ ಕಾಯ್ ಹಾಗೆ ಇಯೋ ಸ್ಕೈ ಅವರ ನಡುವೆ. ಈ ಒಂದು ಮ್ಯಾಚ್ ಗುರು ಬೋರಿಂಗ್ ಆಗಿರುತ್ತೆ ಅನ್ಕೊಂಡಿದ್ದೆ. ಬಟ್ ಈ ಒಂದು ಮ್ಯಾಚ್ ಯಾವ ರೀತಿ ಪುಲ್ ಮಾಡ್ತು ಅಂದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಯ್ತಾ ಹೋಗ್ತು. ಈ ಒಂದು ಮ್ಯಾಚ್ ನಿಜವಾಗ್ಲೂ ಬೆಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಆ ರೀತಿ ಸೀಕ್ವೆನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಚಾಂಟ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ನಮ್ಮ ರೊಕೈಲ್ ಅವರ ಎಗ್ಲು ಮೇಲ್ಗಡೆಯಿಂದ ನಮ್ಮ ಲಿವ್ ಮಾರ್ಗನ್ ಅವರು ಕೋಡ್ ಬ್ರೇಕರ್ ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಕಿಕ್ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರು. ಓವರ್ ಆಲ್ ಒಂದು ಮ್ಯಾಚ್ ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರಿಗೆ ರಕ್ತ ಕೂಡ ಬರುತ್ತೆ. ಒಂದು ನೀನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದರಿಂದ ನಮ್ಮ ಲಿವ್ ಮಾರ್ಗನ್ ಅವರ ಫೇಸ್ ಓಪನ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರಿಗೆ ಇಯೋ ಸ್ಕೈ ಅವರು ಟಾಪ್ ರೋಪ್ ಮೇಲಿಂದ ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಲಿವ್ ಮಾರ್ಗನ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ಬೇಲಿ ಅವರ ನಡುವೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಒಂದು ಕ್ವಾಲಿಫೈಯಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನ ನೋಡಿರ್ತೀವಿ. ಅಂಡ್ ಈ ಒಂದು ಮ್ಯಾಚ್ ಆ ಒಂದು ಲೆವೆಲ್ ಗೆ ಇರಲಿಲ್ಲ ಅಂತಾನೆ ಹೇಳ್ಬಹುದು. ಬೋರಿಂಗ್ ಆಗಿ ಕೂಡ ಇರಲಿಲ್ಲ, ಅಷ್ಟೊಂದೇನು ಅದ್ಭುತವಾಗಿ ಕೂಡ ಇರಲಿಲ್ಲ. ಸಿಕ್ಕಾಪಟ್ಟೆ ಸ್ಲೋ ಆಗಿ ಇವರು ಮೂವ್ಸ್ ಗಳನ್ನ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಅದು ಈ ಒಂದು ಮ್ಯಾಚ್ ನ ಮೈನಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಬೇಲಿ ಅವರು ಲೈರಾ ವಾಲ್ಕೈರಾ ಅವ್ರನ್ನ ರೋಲ್ ಮಾಡಿ ಪಿನ್ ಮಾಡಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಅಂಡ್ ಎಂಡಿಂಗ್ ಡಿಸಿಷನ್ ನನಗೆ ಇಷ್ಟ ಆಯ್ತು. ಯಾಕಂದ್ರೆ ನಮ್ಮ ಲೈರಾ ಅವರು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿರೋದ್ರಿಂದ ಅವ್ರೇನಾದ್ರೂ ಕ್ಲೀನ್ ಆಗಿ ಪಿನ್ ಆಗಿದ್ರೆ ಆ ಒಂದು ಚಾಂಪಿಯನ್ಶಿಪ್ ಗೆ ಬೆಲೆನೇ ಇಲ್ದಿರೋಂಗಾಗೋದು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಒಂದು ಅದ್ಭುತವಾದ ಎಂಡಿಂಗ್ ನ ತೋರಿಸಿದ್ದಾರೆ. ಇದಾದ್ಮೇಲೆ ನಮಗೆ ದ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಕ್ರೌಡ್ ಸಪೋರ್ಟ್ ಮಾತ್ರ ಎಜ್ ಸ್ಟೈಲ್ ಅವರಿಗೆ ಸಿಕ್ಕಾಪಟ್ಟೆ ಇರುತ್ತೆ ಅಂತಾನೆ ಹೇಳ್ಬಹುದು. ನಮ್ಮ ಎಜ್ ಸ್ಟೈಲ್ ಅವರ ಚಾಂಟ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಮ್ಮ ಎಜ್ ಸ್ಟೈಲ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕು ಹಾಗೆ ಖುಷಿ ಆಗ್ತಾರೆ. ಅಂಡ್ ಅವರು ತನ್ನ ಎದೆನೆ ಇಟ್ಕೊಂಡು ಓಕೆ 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 ಅಂತ ಇರ್ತಾರೆ. ನಮ್ಮ ಎಜ್ ಸ್ಟೈಲ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ಮಂಡೇ ನೈಟ್ ರಾಗೆ ಬಂದು ತುಂಬಾನೇ ಖುಷಿ ಆಗಿದೆ. ಕೆಲವು ತಿಂಗಳ ಹಿಂದೆ ನಾನು ಡಬ್ಲ್ಯೂ ಗೆ ಕಮ್ ಬ್ಯಾಕ್ ಮಾಡಿದ್ದೆ. ಬಟ್ ಅದೇ ದಿನ ನನಗೆ ಇಂಜುರಿ ಕೂಡ ಆಯ್ತು. ಅಂಡ್ ಇಂಜುರಿ ಆ ದಿನನೇ ನಾನು ಅನ್ಕೊಂಡೆ ಓಕೆ ನನ್ನ ಕರಿಯರ್ ಎಂಡ್ ಆಯ್ತು ಅಂತ. ಅದಾದ್ಮೇಲೆ ನಾನು ಬಾತ್ರೂಮ್ಗೆ ಹೋಗಿ ಕನ್ನಡಿಲಿ ನೋಡ್ಕೊಂಡಾಗ ನನಗೆ ಗೊತ್ತಾಯ್ತು ನನ್ನೊಳಗಡೆ ಇನ್ನೂ ಕೂಡ ಕಂಪೀಟ್ ಮಾಡೋದಕ್ಕೆ ಗ್ಯಾಸ್ ಇದೆ ಅಂತ. ಸೊ ಅದಕ್ಕೋಸ್ಕರ ನಾನು ಈಗ ಮತ್ತೊಮ್ಮೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ವೆಲ್ಕಮ್ ಬ್ಯಾಕ್ ಅನ್ನೋ ಒಂದು ಚಾಂಟ್ ನ ಕೂಡ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ ಎಜೆ ಸ್ಟೈಲ್ ಅವರು ಸೊ ನ್ಯಾಶ್ವಿಲಿಗೆ ನಾವು ಬಂದಿದ್ದೀವಿ. ಅಂಡ್ ಎಲ್ಲರಿಗೂ ಕೂಡ ನಾನು ಒಂದು
ವಾರ್ನಿಂಗ್ ನ ಕೊಡಬೇಕು, ಯಾಕಂದ್ರೆ ನಾನಿನ್ನು ಕೂಡ ಫಿನಾಮಿನಲ್ 1 ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಕಾರ್ಲಿಟಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಬಂದ್ಮೇಲೆ ಕ್ರೌಡ್ ಪೂರ್ತಿ ಬೂ ಮಾಡ್ತಾ ಇರುತ್ತೆ. ಅಂಡ್ ಆಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಮಾತಾಡೋದಕ್ಕೆ ಹೋಗ್ತಾರೆ, ಬಟ್ ನಮ್ಮ ಕ್ರೌಡ್ ಮಾತಾಡೋದಕ್ಕೆ ಬಿಡೋದಿಲ್ಲ. ಆಗ ನಮ್ಮ ಕಾರ್ಲಿಟಾ ಅವರು ಅವರ ಭಾಷೆಯಲ್ಲಿ ಏನೋ ಒಂದು ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಮಾತಾಡ್ತಾ ಇರ್ತಾರೆ, ಎಜೆ ಸ್ಟೈಲ್ ತುಂಬಾ ದಿನ ಆದ್ಮೇಲೆ ನೀನು ಮಂಡೇ ನೈಟ್ ರಾಗೆ ಬಂದಿದ್ಯಾ, ಬಟ್ ಮಂಡೇ ನೈಟ್ ರಾ ಅಲ್ಲಿ ಈಗ ತುಂಬಾ ವಿಚಾರಗಳು ಬದಲಾಗಿದೆ. ಬಟ್ ಒಂದು ವಿಚಾರ ಬದಲಾಗಿಲ್ಲ, ಆ ವಿಚಾರ ಏನಪ್ಪಾ ಅಂದ್ರೆ ಜಡ್ಜ್ಮೆಂಟ್ ಡೇ ಮಂಡೇ ನೈಟ್ ರಾ ನ ರನ್ ಮಾಡ್ತಾ ಇದೆ ಈಗಲೂ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೇಳ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಎಜೆ ಸ್ಟೈಲ್ ಅವರು ಹೇಳ್ತಾರೆ, ನೀನ್ ಹೇಳಿದ್ದು ನಿಜ, ತುಂಬಾ ವಿಚಾರಗಳು ಬದಲಾಗಿದೆ. ಅಂಡ್ ಜಡ್ಜ್ಮೆಂಟ್ ಡೇಲಿ ನನಗೆ ಡೇಮಿಯನ್ ಪ್ರೀಸ್ಟ್ ಅವರು ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಡೇಮಿಯನ್ ಪ್ರೀಸ್ಟ್ ಈಗ ಜಡ್ಜ್ಮೆಂಟ್ ಡೇಲಿ ಇಲ್ಲ, ರಿಯಾ ರಿಪ್ಲಿ ಈಗ ಜಡ್ಜ್ಮೆಂಟ್ ಡೇಲಿ ಇಲ್ಲ, ಫಿನ್ ಬ್ಯಾಲರ್ ಎಲ್ಲಿದ್ದಾನೆ ಅವನು ಕೂಡ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಅವನು ತನ್ನ ಪರ್ಸನಲ್ ಲೈಫ್ ಅಲ್ಲಿ ಈಗ ಬಿಸಿ ಆಗ್ತಾ ಇದ್ದಾನೆ. ನನ್ನ ಕಣ್ಣಿಗೆ ಈಗ ಕಾಣಿಸ್ತಾ ಇರೋದು ಪರ್ಪಲ್ ಸ್ಕಿನ್ನಿ ಜೀನ್ಸ್ ಹಾಕೊಂಡಿರೋ ಈ ಕಾರ್ಲಿಟೋ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ. ನೀನು ನಿಜ ಹೇಳ್ಬೇಕು ಅಂದ್ರೆ ಡೊಮಿನಿಕ್ ಮಿಸ್ಟೀರಿಯೋ ನನಗೆ ನಿನ್ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ, ಯಾಕಂದ್ರೆ ನೀನು ಪ್ರತಿ ವಾರ ಬರ್ತಾ ಇರ್ತೀಯ, ಇಲ್ಲಿ ಕ್ರೌಡ್ ನಿನ್ನ ಇಷ್ಟ ಪಡ್ತಾ ಇಲ್ಲ ಅಂದ್ರೂ ಕೂಡ ನೀನು ಪ್ರತಿ ವಾರ ಬಂದು ಕಂಪೀಟ್ ಮಾಡ್ತಾ ಇರ್ತೀಯ. ಬಟ್ ನೀನ್ ಏನೇ ಮಾಡಿದ್ರು ಕೂಡ ನೀನು ರಿಯಾ ರಿಪ್ಲಿ ಅವರ ಗೂಪ್ ಆಸ್ ಕಿಡ್ ಆಗಿರ್ತೀಯ ಅಂತ ನಮ್ಮ ಎಜೆ ಸ್ಟೈಲ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೇಳ್ತಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಕೋಪ ಬಂದು ಅವರು ಎಜೆ ಸ್ಟೈಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ಎಜೆ ಸ್ಟೈಲ್ ಅವರೇ ಕಮ್ ಬ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಕಾರ್ಲಿಟೋ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸೇರ್ಕೊಂಡು ಸ್ವಲ್ಪ ಹೊತ್ತು ಎಜೆ ಸ್ಟೈಲ್ ಅವ್ರನ್ನ ಡಾಮಿನೇಟ್ ಮಾಡ್ತಾರೆ. ಬಟ್ ನಮ್ಮ ಎಜೆ ಸ್ಟೈಲ್ ಅವರು ಕಮ್ ಬ್ಯಾಕ್ ಮಾಡಿ ಎಂಡಿಂಗ್ ಅಲ್ಲಿ ಕಾರ್ಲಿಟೋ ಅವರಿಗೆ ಫಿನಾಮಿನಲ್ ಫೋರಮ್ ನ ಕನೆಕ್ಟ್ ಮಾಡ್ತಾರೆ. ಓವರ್ ಆಲ್ ಎಜೆ ಸ್ಟೈಲ್ ಅವರ ಕಮ್ ಬ್ಯಾಕ್ ನಮಗೆ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ ನಮಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಕ್ರೌಡ್ ಕಡೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಇಂಟರ್ವ್ಯೂ ಅವರು ಕೇಳ್ತಾರೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರ ಹತ್ರ ಎಲಿಮಿನೇಷನ್ ಚೇಂಬರ್ ಈಗ ಹತ್ರ ಬರ್ತಾ ಇದೆ. ಅಂಡ್ ಈಗಾಗಲೇ ಜಾನ್ ಸೀನಾ, ಸಿಎಂ ಪಂಕ್, ಡ್ರೂ ಮ್ಯಾಕೆಂಟೈರ್ ಅಂಡ್ ಈಗ ನೆಕ್ಸ್ಟ್ ಲೋಗನ್ ಪೋಲ್ ಹಾಗೆ ರೇ ಮಿಸ್ಟೀರಿಯೋ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗ್ತಾರೆ. ಸೊ ಫುಲ್ ಸ್ಟ್ಯಾಕ್ಡ್ ಆಗಿದೆ ಎಲಿಮಿನೇಷನ್ ಚೇಂಬರ್. ಅಂಡ್ ನೆಕ್ಸ್ಟ್ ವೀಕ್ ನೀವು ಹಾಗೆ ಫಿನ್ ಬ್ಯಾಲರ್ ಅವರು ಕೂಡ ಕ್ವಾಲಿಫೈಯಿಂಗ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ರಿಯಾಕ್ಷನ್ ಏನು ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾರೆ, ಸೊ ಸೂಪರ್ ಆಗಿದೆ. ಅಂಡ್ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಪಾತ್ ಕೂಡ ಕ್ಲಿಯರ್ ಆಗಿದೆ, ಯಾಕಂದ್ರೆ ಜೇವೂಸ್ ಅವರು ಮುಂಚೆನೆ ಹೇಳ್ದಂಗೆ ಅವರು ರಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಈಗ ಎಲ್ಲರ ಗುರಿ ಇರೋದು ಕೋಡಿ ರೋಡ್ಸ್ ಹಾಗೆ ಅವರ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ. ಸೊ ನನ್ನ ಗುರಿ ಕೂಡ ಇರೋದು ಅದೇ, ನಾನು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ವಿನ್ ಆಗ್ತೀನಿ ಅಂಡ್ ನಾನು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತೀನಿ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಫಿನ್ ಬ್ಯಾಲರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾರೆ, ಸೆತ್ ನೀನು ಎಲಿಮಿನೇಷನ್ ಚೇಂಬರ್ ನ ವಿನ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇದೀಯಾ ಅಂಡ್ ಎಲ್ಲರ ಗಮನ ನಿನ್ ಬಗ್ಗೆ ಇದೆ ಅಂತ ಹೇಳ್ದಿಯ ಅಲ್ವಾ, ಬಟ್ ಎಲ್ಲರ ಗಮನ ಕೂಡ ನೀನು ಸೋಲೋದ್ರ ಬಗ್ಗೆ ಇದೆ, ಯಾಕಂದ್ರೆ ಮಂಡೇ ನೈಟ್ ರಾ ನೆಟ್ಫ್ಲಿಕ್ಸ್ ಎಪಿಸೋಡ್ ಅಲ್ಲಿ ನೀನು ಸಿಎಂ ಪಂಕ್ ಅವರ ವಿರುದ್ಧ ಸೋತೆ, ರಾಯಲ್ ರಂಬಲ್ ಅಲ್ಲಿ ನೀನು ಕಂಟ್ರೋಲ್ ನ ಕಳ್ಕೊಂಡೆ ಅಂಡ್ ನೆಕ್ಸ್ಟ್ ವೀಕ್ ನಾನು ನಿನ್ನನ್ನ ಸೋಲ್ಸಿ ಬದಲಿಗೆ ನಾನು ಎಲಿಮಿನೇಷನ್ ಚೇಂಬರ್ ಒಳಗಡೆ ಎಂಟ್ರಿನ ಕೊಟ್ಟು ನಾನು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತೀನಿ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾರೆ. ಅಂಡ್ ನೀನು ನನ್ನ ಅಡ್ಡ ದಾರಿಯಲ್ಲಿ ಇದೆಯಾ ಅಂತಾನು ಕೂಡ ನಮ್ಮ ಫಿನ್ ಬ್ಯಾಲರ್ ಅವರು ಸೆತ್ ರಾಲಿನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾರೆ, ಫಿನ್ ಬ್ಯಾಲರ್ ನಿಜ ಹೇಳಬೇಕು ಅಂದ್ರೆ ನಾನು ನೀನು ತುಂಬಾ ಬಾರಿ ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದೀವಿ ಅಂಡ್ ನಾನು ನೀನು ಸೇರ್ಕೊಂಡೆ ಒಂದು ಅದ್ಭುತವಾದ ಶೋನು ಕೂಡ ಪುಲ್ ಮಾಡಿದೀವಿ. ಬಟ್ ಈಗ ನಾವು ಗಮನಿಸೋದಾದ್ರೆ ನನ್ನ ಹಾಗೆ ಸಿಎಂ ಪಂಕ್ ಅವರ ವಿರುದ್ಧ ಅನ್ಫಿನಿಶ್ ಬಿಸ್ನೆಸ್ ಇದೆ, ನನ್ನ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಒಂದು ಸ್ವಲ್ಪ ಬಿಸ್ನೆಸ್ ಬಾಕಿ ಇದೆ ಅಂಡ್ ಅದನ್ನೆಲ್ಲ ನೋಡಿದ್ರೆ ನಾನು ನಿನ್ ದಾರಿಲಿ ಅಡ್ಡ ಇಲ್ಲ, ಬದಲಿಗೆ ನೀನು ನನ್ನ ದಾರಿಲಿ ಅಡ್ಡ ಇದೆಯಾ ಅಂಡ್ ಮುಂದಿನ ವಾರ ನಿನ್ನನ್ನು ನಾನು ಅಡ್ಡ ಬರೋದಕ್ಕೇನೆ ಬಿಡೋದಿಲ್ಲ, ಯಾಕಂದ್ರೆ ನಾನು ನಿನ್ನನ್ನು ಸೋಲ್ಸಿ ಎಲಿಮಿನೇಷನ್ ಚೇಂಬರ್ಗೆ ಹೋಗ್ತೀನಿ ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಫಿನ್ ಬ್ಯಾಲರ್ ಅವ್ರಿಗೂ ಕೂಡ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಕ್ರೀಡ್ ಬ್ರದರ್ಸ್ ಹಾಗೆ ವಾರ್ ರೈಡರ್ಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಒಂದು ನಾರ್ಮಲ್ ಡಿಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಕ್ರೀಡ್ ಬ್ರದರ್ಸ್ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ತಗೊಂಡು ವಾರ್ ರೈಡರ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂಡ್ ಅದಾದ್ಮೇಲೆ ಆ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಪೋಸ್ಟ್ ಕೊಡ್ತಾ ಇರ್ತಾರೆ. ಲಿಟ್ರಲಿ ನಮ್ಮ ಚಾಟ್ಗೆ ಬರೋರು ಹೇಳಿದ್ದೇನು, ನೀವು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿರ್ಬೇಕು ಅಂತ, ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಫೋರ್ಸ್ ಕೊಟ್ಟಿರ್ಬೇಕು ಅಂತ ಅಲ್ಲ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಏನಾಯ್ತು ಅಂತಾನೆ ಅರ್ಥ ಆಗ್ಲಿಲ್ಲ. ಅವರೇ ಬೇಕು ಅಂತ ತನಗೆ ಸಿಕ್ಕಂತಹ ಆಪರ್ಚುನಿಟಿನ ಕಳ್ಕೊಂಡ್ರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆಲ್ಲೋದ್ರಿಂದ. ಏನೇ ಆಗ್ಲಿ ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಎಂಡ್ ಆಗಿದ್ರು ಕೂಡ ನಮ್ಮ ಕ್ರೀಡ್ ಬ್ರದರ್ ಅವರು ಅಪ್ಪರ್ ಎಂಡ್ ನ ತಗೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಡ್ಜ್ಮೆಂಟ್ ಡೇ ನೋಡೋದಕ್ಕೆ ಸಿಗುತ್ತೆ. ಜಡ್ಜ್ಮೆಂಟ್ ಡೇ ಬ್ರೇಕಪ್ ಆಂಗಲ್ ಕೂಡ ಡಬ್ಲ್ಯೂ
ಅವರು ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ಫಿನ್ ಬ್ಯಾಲರ್ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೇಳ್ತಾ ಇರ್ತಾರೆ, ನೀನು ಅಲ್ಲಿ ಹೋಗಿ ಏಜ್ ಸ್ಟೈಲ್ ಅವರ ವಿರುದ್ಧ ಫೂಲ್ ಆಗಿ ಬಂದೆ ಅಂತ. ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಫಿನ್ ಬ್ಯಾಲರ್ ಅವ್ರಿಗೆ ಹೇಳ್ತಾ ಇರ್ತಾರೆ, ನಾನು ಫೂಲ್ ಅಲ್ಲ, ಬದಲಿಗೆ ನೀನು ಫುಲ್, ಯಾಕಂದ್ರೆ ನೀನು ನಮಗೆ ಹೆಲ್ಪ್ ಮಾಡೋದಕ್ಕೆ ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ JD ಮೆಕ್ಡೊನಾಗೆ ಇಂಜುರಿ ಆಗಿರೋ ಕಾರಣ ನಾವೀಗ ನಮ್ಮ ಟೀಮಿಗೆ ಹೊಸ ಮೆಂಬರ್ ನ ಹುಡುಕ್ಬೇಕು ಅಂತಾನು ಕೂಡ ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಲಿವ್ ಮಾರ್ಗನ್ ಅವರು ಬಂದು ಸಾಕು ನಿಲ್ಲಿಸಿ ಜಗಳ ಆಡಬೇಡಿ ಅಂತ ಹೇಳ್ತಾರೆ. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರ ಐ ಹತ್ರ ಓಪನ್ ಕೂಡ ಆಗಿರುತ್ತೆ, ಅವರ ಮ್ಯಾಚ್ ಅಲ್ಲಿ ಬ್ಲಡ್ ಬಂದಿರುತ್ತಲ್ಲ ಆ ಜಾಗನ ನೀವಿಲ್ಲಿ ಗಮನಿಸ್ತಾ ಇರಬಹುದು ಎಷ್ಟು ಡೀಪ್ ಕಟ್ ಆಗಿದೆ ಅಂತ. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ಹೇಳ್ತಾರೆ, ನಮಗೆ ಈಗ ಹೊಸ ಮೆಂಬರ್ ನ ಅಗತ್ಯಕತೆ ಇದೆ ಅಂತ. ಏನೇ ಆಗ್ಲಿ ಆ ಒಂದು ಆಪ್ಷನ್ ನಮ್ಮ ಫಿನ್ ಬ್ಯಾಲರ್ ಅವರು ಕ್ಲಿಯರ್ ಆಗಿ ರಿಜೆಕ್ಟ್ ಮಾಡಿ, ನಾನು ಎಲಿಮಿನೇಷನ್ ಚೇಂಬರ್ ನ ವಿನ್ ಆಗಿ ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆಲ್ತೀನಿ ಅಂತ ಹೇಳಿ ಹೋಗ್ತಾರೆ. ಸೊ ಜಡ್ಜ್ಮೆಂಟ್ ಡೇ ಅವರಿಗೆ JD ಮೆಕ್ಡೊನಾಗ್ ಅವರ ಬದಲು ಈಗ ಹೊಸ ವ್ಯಕ್ತಿಯ ಅಗತ್ಯಕತೆ ಇದೆ. ಸೊ ಅದರ ಸರ್ಚಿಂಗ್ ಅಲ್ಲಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರು ಇದ್ದಾರೆ. ಇದಾದ್ಮೇಲೆ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಅವರು ರಿಂಗಿಗೆ ಬರ್ತಾರೆ. ಅಂಡ್ ಮಂಡೇ ನೈಟ್ ರೋ ಅಲ್ಲಿ ಜೀವಂತವಾಗಿ ಬಂದಿರೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅಂತ ಹೇಳಿ ಎಲ್ಲರನ್ನು ಕೂಡ ಮಂಡೇ ನೈಟ್ ರೋಗೆ ವೆಲ್ಕಮ್ ಮಾಡ್ತಾರೆ. ಅಂಡ್ ಹೇಳ್ತಾರೆ, ಈಗ ನಮ್ಮ ಪಾತು ಕ್ಲಿಯರ್ ಆಗಿದೆ. ನಾನು ಕೆಲವು ದಿನಗಳ ಹಿಂದೆ ನಾನು ಕಾನ್ಫಿಡೆಂಟ್ ಆಗಿ ಹೇಳಿದ್ದೆ ನಾನು ರಾಯಲ್ ರಂಬಲ್ ನ ಗೆಲ್ತೀನಿ ಅಂತ, ಬಟ್ ಅದನ್ನ ಮಾಡೋದಕ್ಕೆ ಆಗ್ಲಿಲ್ಲ. ನನಗೆ ತುಂಬಾನೇ ಬೇಜಾರಾಗಿದೆ. ಬಟ್ ಜೇ ಊಸೋ ಅವರ ಬಗ್ಗೆ ನನಗೆ ಖುಷಿ ಆಗಿದೆ, ಯಾಕಂದ್ರೆ ಜೇ ಊಸೋ ರಾಯಲ್ ರಂಬಲ್ ನ ಗೆದ್ದಿದ್ದಾನೆ. ಅಂಡ್ ಈಗ ತಾನೇ ಜೇ ಊಸೋ ಕ್ಲಿಯರ್ ಮಾಡಿದಾನೆ ಅವನು ರಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಫೇಸ್ ಮಾಡ್ತಾನೆ ಅಂತ. ಸೊ ಈಗ ನಮ್ಮ ಪಾತು ಕೂಡ ಕ್ಲಿಯರ್ ಆಗಿದೆ. ಎಲಿಮಿನೇಷನ್ ಚೇಂಬರ್ ನ ಗೆದ್ದವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ರಸಲ್ ಮೇನಿಯಾದಲ್ಲಿ. ಅಂಡ್ ಈಗಾಗಲೇ ಇಬ್ರು ಎಲಿಮಿನೇಷನ್ ಚೇಂಬರ್ ಗೆ ಅಫಿಷಿಯಲ್ ಆಗಿ ಕ್ವಾಲಿಫೈ ಆಗಿದ್ದಾರೆ. ಕ್ವಾಲಿಫೈ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ. ಜಾನ್ ಸಿನಾ, ನಿನ್ ಬಗ್ಗೆ ನನಗೆ ತುಂಬಾನೇ ಬೇಜಾರಾಗಿದೆ, ಯಾಕಂದ್ರೆ ನೀನು ಕ್ವಾಲಿಫೈ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ದಲೇನೆ ಕ್ವಾಲಿಫೈ ಆಗಿದೆಯಾ ಎಲಿಮಿನೇಷನ್ ಚೇಂಬರ್ ಗೆ, ಅದು ನನಗೆ ಬೇಜಾರಾಗಿದೆ. ಅಂಡ್ ಜಾನ್ ಸಿನಾ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾನು ನಿನ್ನನ್ನ ಸುಮ್ಮನೆ ಬಿಡುದಿಲ್ಲ, ಯಾಕಂದ್ರೆ ನಾನು ನನ್ನ ಆಸ್ ನ ಬಸ್ಟ್ ಮಾಡಿಕೊಂಡು ಕ್ವಾಲಿಫೈ ಆಗಿ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಬರ್ತಾ ಇದ್ದೀನಿ. ಸೊ ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಅಂಡ್ ಇನ್ನ ಒಬ್ಬ ವ್ಯಕ್ತಿ ಕ್ವಾಲಿಫೈ ಆಗಿ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಬರ್ತಾ ಇದ್ದಾನೆ, ದ ಸ್ಕ್ರಾಬ್ ಡ್ರೂ ಮ್ಯಾಕೆಂಟೈರ್. ಡ್ರೂ ಮ್ಯಾಕೆಂಟೈರ್ ಈಗ ನನ್ನಿಂದ ಎದುರುಕೊಂಡು ಸ್ಮ್ಯಾಕ್ ಡೌನ್ ಗೆ ಹೋಗಿದ್ದಾನೆ. ಅಂಡ್ ಹೆಲ್ಲಿನೆಸೆಲ್ ಅಲ್ಲಿ ನಾನು ಡ್ರೂ ಮ್ಯಾಕೆಂಟೈರ್ ಅವರ ಗತಿನ ಯಾವ ರೀತಿ ಮಾಡಿದ್ದೆ ನಿಮ್ಗೆ ಗೊತ್ತಿರಬಹುದು. ಸೊ ಎಲಿಮಿನೇಷನ್ ಚೇಂಬರ್ ಅಲ್ಲೂ ಕೂಡ ನಾನು ಅವನ ಗತಿನ ಅದೇ ರೀತಿ ಮಾಡ್ತಾ ಇದ್ದೀನಿ. ಇನ್ನೊಬ್ಬನ ನೇಮ್ ನ ನಾನು ಮೆನ್ಷನ್ ಮಾಡೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ, ಸೆತ್ ಫ್ರೀಕಿನ್ ರಾಲೆನ್ಸ್. ಸೆತ್ ರಾಲೆನ್ಸ್ ಹಾಗೆ ಫಿನ್ ಬ್ಯಾಲರ್ ಮುಂದಿನ ವಾರ ಕಾಂಪೀಟ್ ಮಾಡ್ತಾ ಇದ್ದಾರೆ ಎಲಿಮಿನೇಷನ್ ಚೇಂಬರ್ ಕ್ವಾಲಿಫೈ ಆಗೋದಕ್ಕೆ. ಅವರಿಬ್ಬರಲ್ಲಿ ಯಾರೇ ಬಂದ್ರು ಕೂಡ ನಾನು ಅವರಿಬ್ಬರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ, ಯಾಕಂದ್ರೆ ಈ ಬಾರಿ ರೋಡ್ ಟು ರಸಲ್ ಮೇನಿಯಾ ಆ ಒಂದು ಸೈನು ಕ್ಲಿಯರ್ ಆಗಿದೆ. ಯಾಕಂದ್ರೆ ಅದನ್ನ ಹೆಡ್ಲೈನ್ ಮಾಡೋದು ಒಬ್ಬರೇ, ಅದು CM ಪಂಕ್ ಅಂತ ನಮ್ಮ CM ಪಂಕ್ ಅವರು ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಲೋಗನ್ ಪೋಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲೋಗನ್ ಪೋಲ್ ಅವರ ಮ್ಯೂಸಿಕ್ ಇಟ್ಟಾದ ಕೂಡಲೇ ಯಾರ್ದು ಗುರು ಅದು ಮ್ಯೂಸಿಕ್ ಅಂತ ನಮ್ಮ CM ಪಂಕ್ ಅವರು ಹೇಳ್ತಾ ಇರ್ತಾರೆ, ಯಾಕಂದ್ರೆ ಲೋಗನ್ ಪೋಲ್ ಅವರ ಮ್ಯೂಸಿಕ್ ನಮ್ಮ CM ಪಂಕ್ ಅವರಿಗೆ ಮರ್ತೋಗಿರುತ್ತೆ. ಅಂಡ್ ನಮ್ಮ ಲೋಗನ್ ಪೋಲ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲೋಗನ್ ಪೋಲ್ ಅವರು ಬಂದು CM ಪಂಕ್ ಅವ್ರನ್ನ ರೋಸ್ಟ್ ಮಾಡೋದಕ್ಕೆ ಬರ್ತಾರೆ. ನನ್ನ ಬಳಿ ನಿನ್ನನ್ನ ಕರೆಯಬೇಕಾದಂತಹ ಬೇರಾದಷ್ಟು ನೇಮ್ಸ್ ಗಳಿದೆ, ಬಟ್ ಅದನ್ನೆಲ್ಲದನ್ನು ಕೂಡ ಟೆಲಿವಿಷನ್ ಅಲ್ಲಿ ನನ್ನ ಕೈಯಲ್ಲಿ ಹೇಳೋದಕ್ಕೆ ಆಗೋದಿಲ್ಲ, ಹಾಗೆ ಹೇಗೆ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಕ್ರೌಡ್ ಪೂರ್ತಿ ಬೂ ಮಾಡ್ತಾ ಇರುತ್ತೆ. ಅಂಡ್ ಆಗ ನಮ್ಮ CM ಪಂಕ್ ಅವರು ಹೇಳ್ತಾರೆ, ಸಾರಿ ಲೋಗನ್ ಪೋಲ್, ನಾನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ಮಾತಾಡ್ಬೇಕಾದ್ರೆ ನಿನ್ನ ನೇಮ್ ನೇ ಮೆನ್ಷನ್ ಮಾಡ್ಲಿಲ್ಲ, ಯಾಕಂದ್ರೆ ನನಗೆ ಮರ್ತೇ ಹೋಗಿತ್ತು ನೀನು ಕೂಡ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇದೆಯಾ ಅಂತ. ಏನೇ ಆಗ್ಲಿ ರೇ ಮಿಸ್ಟೀರಿಯೋ ಅವ್ರನ್ನ ನೀನು ಫೇಸ್ ಮಾಡ್ತಾ ಇದೀಯಾ, ನಿಮ್ಮಿಬ್ರಲ್ಲಿ ಯಾರೇ ಬಂದ್ರು ಕೂಡ ಎಷ್ಟನೇ ನಂಬರ್ ಅಲ್ಲಿ ಬಂದ್ರು ಕೂಡ ನಾನೇ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಕಡೆದಾಗೆ ವಿನ್ ಆಗೋದೆ. ಅಂಡ್ ನಂಬರ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನೀನು ಇವಾಗ 619 ನ ಫೇಸ್ ಮಾಡ್ತೀಯಾ ಅಂತ ನಮ್ಮ ಲೋಗನ್ ಪೋಲ್ ಅವರಿಗೆ CM ಪಂಕ್ ಅವರು ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರೇ ಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಮಗೆ ರೇ ಮಿಸ್ಟೀರಿಯೋ ಹಾಗೆ CM ಪಂಕ್ ಅವರ ನಡುವೆ ಒಂದು ಮೂಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ಬರ ನಡುವೆ ಯಾವ ರೀತಿ ಹಿಸ್ಟ್ರಿ ಇತ್ತು ಅಂತ ನಿಮಗೆ ನೆನಪಿರಬಹುದು. ಅಂಡ್ ಇದಾದ್ಮೇಲೆ ನಮಗೆ ಲೋಗನ್ ಪೋಲ್ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ ಎಲಿಮಿನೇಷನ್ ಚೇಂಬರ್ ಗೆ ಒಂದು ಕ್ವಾಲಿಫೈಯಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಆಫ್ ಕೋರ್ಸ್ ಚೆನ್ನಾಗಿತ್ತು. ನಮ್ಮ ಲೋಗನ್ ಪೋಲ್ ಹಾಗೆ ರೇ ಮಿಸ್ಟೀರಿಯೋ ಅವರ ಹೈ ಫ್ಲೈಯಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ಈ ಒಂದು ಮ್ಯಾಚ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಲೋಗನ್ ಪೋಲ್ ಅವರಿಗೆ 619 ನ ಕನೆಕ್ಟ್ ಮಾಡಿ ಜಂಪ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಲೋಗನ್ ಪೋಲ್ ಅವರು ಅದರಿಂದ ತಪ್ಪಿಸ್ಕೊಂಡು ಅವರ ಲಕ್ಕಿ ಪಂಚ್ ನ ಕನೆಕ್ಟ್ ಮಾಡಿ ತನ್ನ ಹೊಸ ಫಿನಿಶಿಂಗ್ ಮೂವ್ ಕೂಡ ನಮ್ಮ ರೇ ಮಿಸ್ಟೀರಿಯೋ ಅವರಿಗೆ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿದ್ದಾರೆ. ಸೊ ಕ್ವಾಲಿಫೈ ಆಗಿ ನಮ್ಮ ಲೋಗನ್ ಪೋಲ್ ಅವರು ಹೋಗ್ಬೇಕಾದ್ರೆ ಹಿಂದೆಯಿಂದ ನಮ್ಮ ಕಾಫಿ ಕಿಂಗ್ಸ್ಟನ್ ಆಗಿ ಝೇವಿಯರ್ ವುಡ್ಸ್ ಅವರು ಬಂದು ರೇ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಮಂಡೇ ನೈಟ್ ರೋ ಮುಕ್ತಾಯ ಆಗುತ್ತೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರೋ ಕಡೆ ಬರೋದಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೈಸ್. ಅಂಡ್ ಎಲಿಮಿನೇಷನ್ ಚೇಂಬರ್ ಗೆ ಪ್ರಾಪರ್ ಬಿಲ್ಡ್ ನ ಮಂಡೇ ನೈಟ್ ರೋ ಕ್ರಿಯೇಟ್ ಮಾಡ್ತಾ ಇದೆ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.